The world is a wondrous place when you slow down. Throw off the rules like our shoes on the golden ground. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗಿ ರಂಜಿತಾ. ಸೊ ಇವತ್ತಿನ ರೆಸಿಪಿ ಬಂದು ಪೀನಟ್ ಮಸಾಲ. ಮ್ಯಾರೇಜ್ ಅಂದರೆ ಮದುವೆಲೆಲ್ಲ ಮಾಡ್ತಾರಲ್ಲ ಪೀನಟ್ ಮಸಾಲ ಮತ್ತು ಸಲಾಡ್ ಥರ, ಆ ಥರ ಟ್ರೈ ಮಾಡೋಣ ಅಂತ. ಬಟ್ ಚೆನ್ನಾಗಿ ಬಂದಿತ್ತು. ನೀವು ಪೀನಟ್ಸ ಹುರಿದು ತಿಂತಾಯಿದ್ರೆ ಈ ಥರ ಲೈಕ್ ಅಕೇಶನಲ್ಲಿ ಬೇಗ ಆಗೋಗ್ಬಿಡುತ್ತೆ, ಬೇಗನೆ ಮುಗ್ದೋಗ್ಬಿಡುತ್ತೆ ಇದೆಲ್ಲನ. ಸೊ ಇವತ್ತು ಸ್ವಲ್ಪ ವೀಡಿಯೋನ ಸಂಜೆ ಮಾಡ್ತಾಯಿದ್ದೀನಿ. ಸೊ ಈ ಮಳೆ ಟೈಮಲ್ಲಿ ಮತ್ತು ಲೈಕ್ ನಿಮ್ಮ ಮನೇಲಿ ಏನಾದರೂ ಹಬ್ಬದ ಟೈಮಲ್ಲಿ ಯಾವ ಟೈಮಲ್ಲಾದರೂ ಬೇಕಾದ್ರೂ ಮಾಡ್ಕೋಬೋದು. ಸ್ನ್ಯಾಕ್ಸ್ ಥರನೂ ಕೂಡ ಮಾಡ್ಕೋಬೋದು. ಫಸ್ಟು ನಾನು ಕ್ಯಾರೆಟ್ನೆಲ್ಲ ಇದು ಮಾಡಿಕೊಂಡು ನೀಟಾಗಿ ತುರಿತಾಯಿದ್ದೀನಿ. ನಾನು ಫುಲ್ ಈ ಕ್ಯಾರೆಟ್ ಎಲ್ಲ ತುರ್ಕೊಂಡೆ. ಅದಾದಮೇಲೆ ಫಸ್ಟೇ ನಾನು ಇದನ್ನು ಹುರ್ಕೊಬಿಟ್ಟಿದ್ದೆ, ಅಂದರೆ ಕಡಲೆ ಬೀಜನೆಲ್ಲ ನೀಟಾಗೆ ಫ್ರೈ ಮಾಡಿಕೊಂಡು ಇವಾಗ ಅದು ಸಿಪ್ಪೆ ಎಲ್ಲ ತೆಗಿಬೇಕಲ್ಲ, ಅಂದರೆ ಫುಲ್ಲು ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂತಂದರೆ ಸಿಪ್ಪೆ ಹೋಗೋದಿಲ್ಲ. ಈ ಥರ ಎಲ್ಲ ಮಾಡಿಕೊಂಡು ನಾವು ಸಿಪ್ಪೆನೆಲ್ಲನೂ ತಕ್ಕೋಬೇಕು. ಸೊ ಅದೆಲ್ಲ ತಕ್ಕೊಂಡಾದ್ಮೇಲೆ ನಾನು ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಈರುಳ್ಳಿ ತರಕಾರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಏನಾದರೂ ಸಲಾಡ್ಸ್ಗೆಲ್ಲನ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಚಾಕು ಎಲ್ಲ ಅಷ್ಟೊಂದು ಶಾರ್ಪ್ ಇಲ್ವಲ್ಲ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋಣ ಅಂತೇಳಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಈರುಳ್ಳಿನ ಒಂದು ಮೀಡಿಯಮ್ ಗಾತ್ರದ್ದು, ಒಂದೊಂದು ಸ್ವಲ್ಪ ದೊಡ್ಡದು, ಇನ್ನೊಂದು ತುಂಬ ಚಿಕ್ಕದು, ಲೈಕ್ ಮೀಡಿಯಮ್ 2 ಈರುಳ್ಳಿ, ಒಂದು ಚಿಕ್ಕದು ಒಂದು ಈರುಳ್ಳಿ ತೊಗೊಂಡ್ರೆ ಸಾಕು. 2.5 ಈರುಳ್ಳಿ ಮೀಡಿಯಮ್ ಗಾತ್ರದೊಳಗೆ ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಒಂದು 2-3 ಸಲ ಈ ಥರ ಇದು ಮಾಡಿದ್ರೆ ಅದಕ್ಕೆ ನೀಟಾಗಿ ಕಟ್ಟಾಗುತ್ತೆ. ನೋಡಿ ಈ ಥರ ಕಾಣಿಸೋದು, ಈ ಥರ ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ಕಟ್ಟಾಗಿತ್ತು. ಪಲ್ಯಕ್ಕೆಲ್ಲ ಅರ್ಜೆಂಟಿಗೆ ಬೇಕಾದಾಗ ಈ ಥರ ಎಲ್ಲ ತರಕಾರಿ ಕಟ್ ಮಾಡೋದೆಲ್ಲ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಅದನ್ನು ನಾನು ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟು ಇದೆಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ, ಲೈಕ್ ನಾನು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಅದಕ್ಕೋಸ್ಕರ ಒಂದು ತಟ್ಟೆಲಿ ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ. ಅದೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಹೆಂಗಾಗುತ್ತೆ ಅಂತಂದರೆ ವೀಡಿಯೋನೂ ಮಾಡಬೇಕು ಮತ್ತು ಕ್ಲೀನಾಗಿ ಮಾಡ್ಕೋಬೇಕಲ್ಲ, ಅದಕ್ಕೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೆ. ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ನಲ್ಲ. ಈರುಳ್ಳಿನೂ ಕೂಡ ಈಗ ಬ್ಲ್ಯಾಕ್ ಒಂಥರ ಫಂಗಸ್ ಥರ ಬ್ಲ್ಯಾಕ್ ಕಲರ್ ಇರುತ್ತೆ, ಅದು ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ ಅಂಥೇಳಿ ಈರುಳ್ಳಿನೂ ಕೂಡ ತೊಳ್ಕೊಳ್ತೀನಿ. ನೋಡಿ, ಒಂದು ಫುಲ್ಲು ತುಂಬ ಹಣ್ಣಾಗಿರೋದು ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಅಂತೇಳಿ. ಈಗ ನಾನು ಫ್ರೈ ಮಾಡ್ಕೋಬೇಕಲ್ಲ ಪೀನಟ್ಸ್ ಎಲ್ಲನ ಕ್ಲೀನ್ ಮಾಡಿರೋದ ಕಡಲೆ ಬೀಜ ಎಲ್ಲನ, ಅದಕ್ಕೆ ನಾನು ಎಣ್ಣೆ ಬದಲು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಂದರೆ ಗುಡ್ ಫ್ಯಾಟ್ ಅಲ್ಲ, ಅದಕ್ಕೋಸ್ಕರ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ ಸಾಕು, ಇಲ್ಲಾಂದರೆ 1 ಸ್ಪೂನ್ ಆದರೆ ಸಾಕು. ನಾನು ಜಾಸ್ತಿ ಆಲ್ಮೋಸ್ಟು 1/4 kg ಮೇಲೆ ತೊಗೊಂಡಿದ್ದೆ, ಒಂದು 300 ಗ್ರಾಮಷ್ಟು. 1 ಚಮಚ ಖಾರದ ಪುಡಿ, ಕಡಿಮೆ ಉರಿಲಿಕ್ಕೊಳ್ಳಿ, ಜಾಸ್ತಿ ಐ ಫ್ಲೇಮಲ್ಲಿ ಇಕ್ಕೋಬೇಡ. ಆಮೇಲಿಂದ ಮೆಣಸು ಒಂದು ಕಾಲು ಟೀ ಸ್ಪೂನು, ಅರ್ಧ ಚಮಚ ಉಪ್ಪು, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ.
ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ತೋರಿಸ್ತೀನಿ. ಸ್ವಲ್ಪನೇ ಅರಿಶಿನ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನೋಡಿ ಇಷ್ಟು ಫ್ರೈ ಆಗಬೇಕು. ಜಾಸ್ತಿ ಎಲ್ಲ ಆಮೇಲಿಂದ ಆಫ್ ಮಾಡಿ. ಆಮೇಲಿಂದ ಕ್ಯಾರೆಟು, ನಾನು ಕ್ಯಾರೆಟ್ ಸ್ವಲ್ಪ ಹಾಕ್ಕೊಂಡಿದ್ದೆ. ಆಮೇಲಿಂದ ಟೇಸ್ಟ್ ಅಂದರೆ ಬೇಕು ಅನಿಸಿದ್ರೆ ಹಾಕೋಬೋದು ಅಂತ ತುರಿದು ಜಾಸ್ತಿ ಇಟ್ಕೊಂಡಿದ್ದಲ್ಲ. ಆಲ್ಮೋಸ್ಟ್ ನಾನು ಸ್ವಲ್ಪ ದೊಡ್ಡ ಗಾತ್ರದ್ದೇ ಕ್ಯಾರೆಟ್ ತೊಗೊಂಡಿದ್ದೆ. ಆಮೇಲಿಂದ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಇನ್ನೊಂದು ಸ್ವಲ್ಪ ಕ್ಯಾರೆಟ್ ಬೇಕು ಅನ್ನಿಸ್ತು. ಇನ್ ಕೇಸ್ ನೀವು ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಬೋದು ಗೊತ್ತಾ. ಟೊಮೊಟೊ ಆ್ಯಡ್ ಮಾಡಿ. ನನಗೆ ಯಾಕಂತಂದರೆ ನಿಂಬೆ ಹುಳಿ ಎಲ್ಲ ಹಾಕ್ತೀವಲ್ಲ, ಟೊಮೊಟೊ ನೀರು ಬಿಡುತ್ತೆ. ಸೊ ನನಗೇನಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಅದಕ್ಕೆ ಕೆಲವರು ಟೊಮೊಟೊ ಕೂಡ ಆ್ಯಡ್ ಮಾಡ್ತಾರೆ. ಟೊಮೊಟೊ ನಿಮ್ಗೆ ಇಷ್ಟ ಆದರೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇನ್ನೇನು ಹುಳಿ ಆ್ಯಡ್ ಮಾಡ್ತೀನಿ ಅಂತ ಹೇಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹಾಕಿದೆ ಫಸ್ಟು. ಆಮೇಲೆ ನೀವು ಯಾವುದಾದ್ರು ಹಾಕ್ಬೋದು, ಈರುಳ್ಳಿ ಆಮೇಲೆ ಕ್ಯಾರೆಟು ಎರಡು ಮಿಕ್ಸ್ ಮಾಡಿದ್ದಾದಮೇಲೆ ನೀವು ಈ ಟೈಮಲ್ಲಿ ಉಪ್ಪು ಖಾರ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಾದರೆ ನೋಡ್ಕೊಳ್ಳಿ. ಮತ್ತು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡಿದೆ. ಚೆನ್ನಾಗಿತ್ತು. ನನಗೆ ಇನ್ನೂ ಒಂದು ಸ್ವಲ್ಪ ಹುಳಿ ಬೇಕು ಅನ್ನಿಸ್ತು. ಆಮೇಲಿಂದ ತಿನ್ಬೇಕಾದ್ರೆ ನಾನು ಸ್ವಲ್ಪ ಹಿಂಡ್ಕೊಂಡೆ. ನೋಡಿ ಇಷ್ಟ ಆದರೆ ಸಾಕು. ಕಡಲೆ ಬೀಜ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ನಾವು ಮುಂಚೆಲೇ ಫ್ರೈ ಮಾಡಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ. ಅದೇ ಫ್ರೈ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ಸ್ವಲ್ಪ ಇದಾಗುತ್ತೆ. ಇದು ನೋಡಿ ಚಾಟ್ ಮಸಾಲಾನ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಬೇರೆ ಈ ಸ್ನ್ಯಾಕ್ಸು ಅಂದರೆ ಹೊಟ್ಟೆ ಹಸ್ವಾಗ್ತಾಯಿತ್ತು, ಅದಕ್ಕೋಸ್ಕರ ಬೇಗ ಆದರೆ ತಿನ್ಬೋದು ಅಂತ ಬೇಗ ಅಂತ ಅರ್ಜೆಂಟೇನು ಮಾಡಲಿಲ್ಲ, ನೀಟಾಗಿ ಎಲ್ಲ ಮಾಡಿದ್ದೀನಿ. ಅದಾದಮೇಲೆ ಇದರಲ್ಲಿ ತಟ್ಟೆಲಿ ಹಾಕ್ಕೊಂಡೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.